ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸ ಅಂತ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಮಾಸ. ಈ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಹಬ್ಬ, ವ್ರತ ಹಾಗೆ ಪೂಜೆಗೂ ತನ್ನದೇ ಆದ ವಿಶೇಷ ಮಹತ್ವ ಇದೆ. ಅದರಲ್ಲೂ ಶ್ರಾವಣ ಮಾಸದ ಹುಣ್ಣಿಮೆಗೆ ವಿಶೇಷವಾದ ಸ್ಥಾನ ಇದೆ. ಈ ಹುಣ್ಣಿಮೆಯನ್ನು ನಾವು ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಅಂತ ಕೂಡ ಆಚರಣೆ ಮಾಡ್ತೇವೆ. ಹಾಗಾದರೆ ಈ ವರ್ಷದ ಶ್ರಾವಣ ಹುಣ್ಣಿಮೆ ಯಾವಾಗ ಬಂದಿದೆ, ಹುಣ್ಣಿಮೆ ತಿಥಿ ಯಾವ ಸಮಯದಲ್ಲಿ ಆರಂಭವಾಗುತ್ತೆ, ಹಾಗೆ ಯಾವ ಸಮಯಕ್ಕೆ ಮುಕ್ತಾಯವಾಗುತ್ತೆ, ರಾಖಿಯನ್ನು ಯಾವ ಸಮಯದಲ್ಲಿ ಕಟ್ಟುವುದು ಶುಭ, ಹಾಗೆಯೇ ಈ ದಿನ ಯಾವ ದೇವರ ಪೂಜೆ ಮಾಡಬಹುದು ಮತ್ತು ಯಾವ ರೀತಿಯಲ್ಲಿ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬಹುದು, ಇವೆಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ತಡ ಮಾಡದೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಶ್ರಾವಣ ಹುಣ್ಣಿಮೆ ಅಥವಾ ನೂಲು ಹುಣ್ಣಿಮೆ ಯಾವಾಗ ಅನ್ನೋದನ್ನು ತಿಳ್ಕೊಳ್ಳೋಣ. 2026ನೇ ಇಸವಿಯಲ್ಲಿ ಶ್ರಾವಣ ಹುಣ್ಣಿಮೆ ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಈ ದಿನವೇ ರಕ್ಷಾಬಂಧನವನ್ನು ಕೂಡ ಆಚರಣೆ ಮಾಡಲಾಗ್ತಾ ಇದೆ. ರಕ್ಷಾಬಂಧನ ಅಂತಂದರೆ ಸಹೋದರ ಸಹೋದರಿಯರ ಪ್ರೀತಿ ಹಾಗೆ ಬಾಂಧವ್ಯವನ್ನು ಪ್ರತಿನಿಧಿಸುವಂತಹ ಒಂದು ಸುಂದರವಾದ ಹಬ್ಬ. ಈ ದಿನ ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿಯನ್ನು ಕಟ್ಟಿ ಅವರ ಆರೋಗ್ಯ, ಆಯಸ್ಸು, ಸಂತೋಷ ಹಾಗೆ ಸಮೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಸಹೋದರರು ಕೂಡ ತಮ್ಮ ಸಹೋದರಿಯರನ್ನು ಸದಾ ರಕ್ಷಿಸುವ ಸಂಕಲ್ಪದೊಂದಿಗೆ ಅವರಿಗೆ ಉಡುಗೊರೆಗಳನ್ನು ನೀಡಿ ಆಶೀರ್ವಾದವನ್ನು ಪಡೀತಾರೆ. ಹಾಗಾದರೆ ಹುಣ್ಣಿಮೆ ತಿಥಿ ಸಮಯವನ್ನು ನೋಡೋದಾದರೆ, ಹುಣ್ಣಿಮೆ ತಿಥಿ ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಗ್ಗೆ 9:08 ಆರಂಭವಾಗಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:48 ಮುಕ್ತಾಯವಾಗುತ್ತೆ. ಅಂದರೆ ಹುಣ್ಣಿಮೆ ತಿಥಿಯ ಹೆಚ್ಚಿನ ಸಮಯ ಆಗಸ್ಟ್ 27ರಂದು ಇದ್ದರೂ ಸಹ ಸೂರ್ಯೋದಯದ ತಿಥಿಯನ್ನು ಪರಿಗಣಿಸೋದ್ರಿಂದ ಆಗಸ್ಟ್ 28ರಂದು ಶ್ರಾವಣ ಹುಣ್ಣಿಮೆ ಹಾಗೆ ರಕ್ಷಾಬಂಧನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಆಗಸ್ಟ್ 28ರ ಶುಕ್ರವಾರದಂದು ನೀವು ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನವನ್ನು ಆಚರಣೆ ಮಾಡಬಹುದು. ಇನ್ನು ಬಹಳಷ್ಟು ಜನರು ಕೇಳುವಂತಹ ಪ್ರಮುಖ ಪ್ರಶ್ನೆ ಏನು ಅಂತಂದರೆ, ರಾಖಿಯನ್ನು ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ. ಈ ದಿನ ರಾಖಿ ಕಟ್ಟಲು ಬೆಳಗ್ಗೆ 6:08ದಿಂದ ಬೆಳಗ್ಗೆ 9:48 ಶುಭ ಸಮಯವಿದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಸಹೋದರಿಯರು ತಮ್ಮ ಅಣ್ಣ ಅಥವಾ ತಮ್ಮನ ಕೈಗೆ ರಾಖಿಯನ್ನು ಕಟ್ಟಬಹುದು. ರಾಖಿ ಕಟ್ಟುವ ಮೊದಲು ಸಹೋದರನಿಗೆ ಆರತಿಯನ್ನು ಮಾಡಿ ತಿಲಕವನ್ನು ಇಟ್ಟು ರಾಖಿಯನ್ನು ಕಟ್ಟಿ ಸಿಹಿಯನ್ನು ತಿನ್ನಿಸುವುದು ನಮ್ಮ ಸಂಪ್ರದಾಯದಲ್ಲಿ ರೂಢಿಯಲ್ಲಿದೆ. ನಂತರ ಸಹೋದರ ಸಹೋದರಿಯರು ಪರಸ್ಪರ ಪ್ರೀತಿ ಹಾಗೆ ಶುಭಾಶಯಗಳನ್ನು ಹಂಚಿಕೊಳ್ಳಬಹುದು. ಆದರೆ ಸ್ನೇಹಿತರೆ, ಎಲ್ರಿಗೂ ಕೂಡ ಬೆಳಗಿನ ಸಮಯದಲ್ಲೇ ರಾಖಿ ಕಟ್ಟಲು ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಆತಂಕ ಪಡುವಂತಹ ಅಗತ್ಯವಿಲ್ಲ. ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ತಿಳಿಸಿರುವ ಸಮಯವನ್ನು ಗಮನಿಸಿ ರಾಹುಕಾಲವನ್ನು ತಪ್ಪಿಸಿ ಅನುಕೂಲಕರವಾದ ಶುಭ ಸಮಯದಲ್ಲಿ ರಾಖಿಯನ್ನು ಕಟ್ಟಬಹುದು. ಇನ್ನು ಆಗಸ್ಟ್ 28 ಶುಕ್ರವಾರವಾಗಿರೋದ್ರಿಂದ ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆಗೂ ಕೂಡ ವಿಶೇಷ ಮಹತ್ವವನ್ನು ನೀಡಬಹುದು. ಕೆಲವು ಕಾರಣಗಳಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಲು ಸಾಧ್ಯವಾಗದಂಥವರು ತಮ್ಮ ಕುಟುಂಬದ ಸಂಪ್ರದಾಯ ಹಾಗೆ ಸ್ಥಳೀಯ ಆಚರಣೆಗೆ ಅನುಗುಣವಾಗಿ ಈ ದಿನ ಲಕ್ಷ್ಮೀ ಪೂಜೆ, ವೈಭವ ಲಕ್ಷ್ಮಿ ವ್ರತ ಅಥವಾ ಸಂಪತ್ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಆದರೆ ಯಾವ ವ್ರತ ಅಥವಾ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದರಲ್ಲಿ ಕುಟುಂಬದ ಸಂಪ್ರದಾಯ ಹಾಗೆ ನಿಮ್ಮ ಪುರೋಹಿತರ ಸಲಹೆಯನ್ನು ಅನುಸರಿಸುವಂಥದ್ದು ಉತ್ತಮ. ಇನ್ನು ಶ್ರಾವಣ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ಹಾಗೆ ಪೂಜೆಯನ್ನು ಕೂಡ ಭಕ್ತಿಯಿಂದ ನೆರವೇರಿಸಬಹುದು. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮನೆಯಲ್ಲಿ ಮಾಡುವಂಥವರು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶ್ರೀಹರಿ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಶ್ರವಣ ಮಾಡಿ ನೈವೇದ್ಯವನ್ನು ಸಮರ್ಪಿಸಬಹುದು. ಹೊಸ ಮನೆಗೆ ಪ್ರವೇಶ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು ಅಥವಾ ಬೇರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಯೋಚಿಸುತ್ತಿರುವವರು ಕೂಡ ನಿಮ್ಮ ಸ್ಥಳೀಯ ಪಂಚಾಂಗದ ಶುಭ ಮುಹೂರ್ತವನ್ನು ಪರಿಶೀಲಿಸಿ ಕುಟುಂಬದ ಪುರೋಹಿತರ ಸಲಹೆಯೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸುವುದು ಉತ್ತಮ. ಇನ್ನು ನೂಲು ಹುಣ್ಣಿಮೆಯ ದಿನ ಕೆಲವು ಕಡೆಗಳಲ್ಲಿ ರಕ್ಷಣೆಯ ಸಂಕೇತವಾಗಿ ನೂಲನ್ನು ಕಟ್ಟುವ ಸಂಪ್ರದಾಯವೂ ಕೂಡ ಇದೆ. ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿರುವಂತಹ ಇಂತಹ ಹಬ್ಬಗಳು ಕೇವಲ ಧಾರ್ಮಿಕ ಆಚರಣೆಗಳಷ್ಟೇ ಅಲ್ಲ, ಅವು ಕುಟುಂಬದ ಸದಸ್ಯರನ್ನು ಒಟ್ಟಿಗೆ ಸೇರಿಸುವ ಹಾಗೆ ನಮ್ಮ ಸಂಪ್ರದಾಯ ಹಾಗೂ ಸಂಸ್ಕೃತಿಯನ್ನು
ಮುಂದಿನ ಪೀಳಿಗೆಗೆ ಪರಿಚಯಿಸುವ ಒಂದು ಸುಂದರವಾದ ಅವಕಾಶವೂ ಕೂಡ ಹೌದು. ಹಾಗಾಗಿ ಈ ರಕ್ಷಾಬಂಧನದಂದು ಸಹೋದರ ಸಹೋದರಿಯರು ಒಟ್ಟಿಗೆ ಸೇರಿ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಹಂಚಿಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 2026ರ ಶ್ರಾವಣ ಹುಣ್ಣಿಮೆ ಯಾವಾಗ, ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ ಯಾವ ದಿನ, ಹುಣ್ಣಿಮೆ ತಿಥಿ ಆರಂಭ ಹಾಗೂ ಮುಕ್ತಾಯದ ಸಮಯ, ರಾಖಿ ಕಟ್ಟುವ ಶುಭ ಸಮಯ, ಲಕ್ಷ್ಮೀ ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆಯೇ ಈ ದಿನದ ವಿಶೇಷತೆ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಕುಟುಂಬದವರೊಂದಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮನೆಯಲ್ಲಿ ರಕ್ಷಾಬಂಧನವನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಉಪಯುಕ್ತವಾದ ಹಬ್ಬ, ವ್ರತ, ಪೂಜೆ, ಪಂಚಾಂಗ ಹಾಗೆ ಧಾರ್ಮಿಕ ಮಾಹಿತಿಗಾಗಿ ಹೃದಯ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.